ಸಿಂಹರಾಶಿ ಯಶಸ್ಸಿನ ದಿವಸ, ಆದರೂ ಸ್ವಲ್ಪನಾದರೂ ಪ್ರಯತ್ನವನ್ನು ನಡೆಸಬೇಕು ಅನ್ನುವಂಥದ್ದು. ದುರಭಿಮಾನ, ದುರಹಂಕಾರವನ್ನು ಸ್ವಲ್ಪ ದೂರ ಮಾಡಿಕೊಳ್ಳಿ. ಆ ಯಶಸ್ಸಿನ ಕೀರ್ತಿ ನಿಮ್ಮದಾಗ್ತಕ್ಕಂಥದ್ದು. ಮನಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ಹಾಗೆ ಕಾಯ್ದುಕೊಳ್ಳಿ ಅಂತಕ್ಕಂಥದ್ದು. ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಿಗೆ ತುಂಬ ಅನುಕೂಲ ಇರತಕ್ಕಂತಹ ದಿವಸ. ಆದರೆ ಹಿಂದಿನ ವ್ಯವಹಾರದ ದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಸಾಲಗಾರರ ಕಾಟ ಹೆಚ್ಚಾಗತಕ್ಕಂಥದ್ದು. ಬಂಧುಗಳಿಂದ ಸಹಾಯ ಅಥವಾ ಅನುಕೂಲ ಅನ್ನುವಂಥದ್ದು ಸಿಕ್ಕತ್ತೆ. ಬೇರೆಯವರ ಕಷ್ಟ ಅಥವಾ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಬೇರೆಯವರ ಮನಸ್ಸನ್ನು ಅರ್ಥಕೊಳ್ತಕ್ಕಂತಹ ಪ್ರಯತ್ನ ನೀಡಿಲಿ. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ಕನ್ಯಾ ರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಗಮನಿಸ್ಕೊಳ್ಳಿ. ದುಡ್ಡು ಕಾಸಿನ ವಿಷಯ ಬಂತು, ಯಾವುದೋ ವ್ಯವಹಾರವನ್ನು ಮಾಡ್ತೀವಿ ಅಂತಂದರೆ ನಿಮ್ಮ ಆದಾಯ ಎಷ್ಟರ ಮಟ್ಟಿಗಿದೆ, ಆಪದ್ಧನ ಹೇಗಿದೆ, ಇವೆಲ್ಲವನ್ನು ನೋಡಬೇಕಾದಂಥದ್ದು. ನಿಮ್ಮ ಸಂತೋಷವನ್ನು ಬೇರೆಯವರಿಗೆ ಸ್ವಲ್ಪ ಹಂಚಿ. ನೀವು ಖುಷಿಯಾಗಿದ್ದೀರಿ, ಅದರಲ್ಲಿ ಬೇರೆಯವರೂ ಭಾಗಿಗಳಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅರ್ಥ. ಬೇರೆಯವರು ಅವರ ಕಷ್ಟಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬಹುದು. ನಿಮ್ಮ ಯೋಗ್ಯತೆಗೆ, ನಿಮ್ಮ ಹೊಂದಾಣಿಕೆಗೆ ಅನುಗುಣವಾಗಿ ಅದಕ್ಕೆ ಸ್ಪಂದಿಸುವಂಥದ್ದು ಒಳ್ಳೆಯದು ಅಂತ ಹೇಳಿ ಅಭಿಪ್ರಾಯ. ಕಾರ್ಯಕ್ಷೇತ್ರದಲ್ಲಿ ತತ್ಕ್ಷಣದ ಬದಲಾವಣೆಗಳನ್ನು ನೋಡ್ತೀರಿ. ಬೇರೆಯವರ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರರಾಗ್ತೀರಿ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ. ತುಲಾರಾಶಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಿ. ಮಾನಸಿಕವಾದಂತಹ ದುಃಖ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡಬಹುದು ಅನ್ನುವಂಥದ್ದು. ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ಮಾನಸಿಕ ಅಸಮಾಧಾನ ಬಹಳ ನಿಮಗೆ ತೊಂದರೆಯನ್ನು ಕೊಡ್ತಾ ಇದೆ. ಮನೆಯಲ್ಲಿ ಪರಸ್ಪರವಾಗಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ನಿಮ್ಮ ಮಾತಿನಿಂದಲೇ ನಿಮಗೆ ಅವಮಾನವಾಗ್ತಕ್ಕಂತಹ ಸೂಚನೆಗಳಿದೆ. ಹಾಗಾಗಿ ಯಾವ ಮಾತನ್ನು ಆಡಬೇಕಾದರೂ ಕೂಡ ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ, ಹೇಗೆ ಮಾತಾಡ್ತಾ ಇದ್ದೀನಿ, ಯಾವ ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೀನಿ, ಈ ಎಲ್ಲ ತಿಳುವಳಿಕೆ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರಬೇಕಾದಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಆಧ್ಯಾತ್ಮಿಕ ಲಾಭಕ್ಕೋಸ್ಕರವಾಗಿ ಯೋಗ ಮತ್ತು ಧ್ಯಾನವನ್ನು ಮಾಡಿ. ಇದು ಸಲಹೆ. ಈಗಾಗಲೇ ಅದನ್ನೆಲ್ಲ ರೂಢಿಸ್ಕೊಂಡಿದ್ದೀವಿ ಅನ್ನೋದಾದರೆ ಇನ್ನಷ್ಟು ಮತ್ತಷ್ಟು ಅದನ್ನು ಬಲಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ಆಗತಕ್ಕಂತಹದ್ದು. ಕಷ್ಟ ಸುಖ, ಸಂಸಾರ ಅಂತಂದರೆ ಏನು, ಎಷ್ಟರ ಮಟ್ಟಿನ ಜವಾಬ್ದಾರಿ, ಇವೆಲ್ಲವೂ ಕೂಡ ನಿಧಾನವಾಗಿ ಗೊತ್ತಾಗ್ತಾ ಹೋಗುವಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಹಾಗಾಗಿ ಏನೋ ಒಂದು ರೀತಿಯ ಸಮಾಧಾನ, ನಿಮ್ಮ ಶ್ರಮ ವ್ಯರ್ಥ ಆಯಿತು ಅನ್ನುವಂತಹ ಪರಿಸ್ಥಿತಿ ಒದಗಿ ಬರುವುದಿಲ್ಲ ಅನ್ನುವಂಥದ್ದು. ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಭಾಗಿಗಳಾಗ್ತೀರಿ, ಅದು ಒಂದಷ್ಟು ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ ಇದು. ನಿಮ್ಮ ಬುದ್ಧಿವಂತಿಕೆ ಇವತ್ತು ಕೆಲಸ ಮಾಡುತ್ತೆ. ಸದ್ವಿನಿಯೋಗ ಮಾಡಿಕೊಳ್ಳಿ. ಒಳ್ಳೆಯ ಕೆಲಸಕ್ಕೆ ನಿಮ್ಮಲ್ಲಿರ್ತಕ್ಕಂತಹ ಚಾಣಾಕ್ಷ ಬುದ್ಧಿಯನ್ನು, ಜಾಣ್ಮೆಯನ್ನು ವಿನಿಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ಮಹಾವಿಷ್ಣುವಿನ ಸ್ಮರಣೆ ಪ್ರಾರ್ಥನೆ ಮಾಡಿ ಶುಭವಾಗಿ.